ಮೊಟ್ಟೆಯನ್ನು ಬೇಯಿಸಿ ರೆಡಿ ಮಾಡಿದ ಸುಕ್ಕ. ನಮಸ್ಕಾರ, ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆಯನ್ನು ಉಪಯೋಗಿಸಿ ಒಂದು ಹೊಸ ರೀತಿಯ ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕಾಗಿ ನಾನು 12 ಮೊಟ್ಟೆ ತಗೊಂಡಿದ್ದೀನಿ. ಇದನ್ನ ಒಡೆದು ಹಾಕೋಬೇಕು. ಈ ರೀತಿ ನಾವು ಮೊಟ್ಟೆನ ಒಡೆದು ಹಾಕೋದ್ರಿಂದ ಮೊಟ್ಟೆ ಹಾಳಾಗಿರೋದು ನಮಗೆ ಗೊತ್ತಾಗುತ್ತೆ. ಇದಕ್ಕೆ 2 ಚಮಚ ಮೈದಾ, 1/4 ಚಮಚ ಕಾಳು ಮೆಣಸು ಪೌಡ್ರು, ಸ್ವಲ್ಪ ಉಪ್ಪು, ಹಾಗೇನೆ ಸ್ವಲ್ಪ ಅರಿಶಿಣ. ಫುಡ್ ಕಲರು ನೀವು ಬೇಕಾದ್ರೆ ಹಾಕೋಬಹುದು, ಚಾಯ್ಸ್ ನಿಮ್ಮ ಚಾಯ್ಸು. ಇದು ಸ್ಕಿಪ್ ಮಾಡ್ಕೋಬಹುದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿರಬಾರ್ದು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರದೊಂದು ಪಾತ್ರೆ ತಗೊಳ್ಳಿ, ಕುಕ್ಕರ್ ಒಳಗೆ ಹೋಗುವಂತ ಒಂದು ಪಾತ್ರೆ. ಎಣ್ಣೆ ಸುತ್ತ ಸವರ್ಕೊಳ್ಳಿ. ಬಟರ್ ಪೇಪರ್ ಇದು ಆಪ್ಷನಲ್ಲು. ನಿಧಾನವಾಗಿ ಮೊಟ್ಟೆ ನಾವು ಮಿಕ್ಸ್ ಮಾಡಿದ್ವಲ್ಲ ಮೊಟ್ಟೆ, ಅದನ್ನ ಪಾತ್ರೆ ಒಳಗಡೆ ಹಾಕೋಬೇಕು. ಈಗ ಇದನ್ನ ಕುಕ್ಕರ್ ಅಲ್ಲಿ ಇಟ್ಟು 2 ವಿಷಲ್ ಮಾಡಿದ್ರೆ ಸಾಕು. ನೀವು ಓಪನ್ ಆಗಿನೂ ಇದನ್ನ ಬೇಯಿಸ್ಕೋಬಹುದು. ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಪಾತ್ರೆಯಿಂದ ತೆಗಿಯೋಣ. ಒಳ್ಳೆ ಕೇಕ್ ತರ ಕಾಣಿಸ್ತಾ ಇದೆ. ಕೇಕ್ ಸಾಫ್ಟ್ ಇರುತ್ತೆ, ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಇದನ್ನ ಪೀಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದು 2 ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪೀಸನ್ನು ಎತ್ತಿಟ್ಟು ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ತುಂಬಾ ಜನ ನಮಗೆ ಮೊಟ್ಟೆ ತಿಂದ್ರೆ ವಾತ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗೇನೆ ಕೈಕಾಲು ಗಂಟು ನೋವು ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಮೊಟ್ಟೆಯನ್ನ ಬೇಯಿಸಿ ಅಡುಗೆ ಮಾಡೋದ್ರಿಂದ ಆ ರೀತಿ ಸಮಸ್ಯೆ ಬರಲ್ಲ. ಇದು ನೋಡೋಕೆ ಸ್ವಲ್ಪ ಕಾಣಿಸ್ಬೋದು, 4 ಜನರಿಗೆ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕಾದಂತ ಸಾಮಗ್ರಿಗಳು: 2 ಈರುಳ್ಳಿ, ಹಾಗೇನೆ 2 ದಪ್ಪ ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿ ಮೆಣಸು ತಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪಿನ ಪೇಸ್ಟ್ ಒಂದು 2 ಚಮಚ ತಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಮಾಮೂಲಿ ಚಿಕನ್ ಮಸಾಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೇನೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ದೊಡ್ಡ ಗಾತ್ರದ್ದು ಟೊಮೆಟೊ, ಸ್ವಲ್ಪ ಎಣ್ಣೆ. ಈಗ ಒಗ್ಗರಣೆ ಮಾಡ್ಕೋಬೇಕು. ಬಾಣಲೆ ಬಿಸಿ ಆದ ನಂತರ 1-2 ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ. ದಾಲ್ಚಿನ್ನಿ ಎಲೆ, ಚಕ್ಕೆ ಪೀಸು, ಚಕ್ರ ಮುಗ್ಗು, ಹಾಗೇನೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಇದನ್ನ ಸ್ವಲ್ಪ ಬ್ರೌನ್ ಬರ್ಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಟೊಮೊಟೊ ಹಾಕೊಳ್ಳಿ. ಅದು ನಂತರ ರುಬ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್, ಅದನ್ನ ಹಾಕಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ದಪ್ಪ ಮೆಣಸು ಮತ್ತೆ ಹಸಿ ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಮೊಟ್ಟೆ ಪೀಸ್ಗಳನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿಣ, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ನಾವು ಉಪ್ಪು ಬೇಯಿಸೋದಕ್ಕೆ ಹಾಕಿದ್ವಿ, ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 1-2 ಚಮಚದಷ್ಟು ಚಿಕನ್ ಮಸಾಲಾ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರ್ ಆಗಿ ಬಂದಿದೆ. ಕೊನೆಯಲ್ಲಿ ನಾವು ಒಂದು ಅರ್ಧ ಲಿಂಬೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಈ ಮೊಟ್ಟೆ ಸುಕ್ಕ ರೆಡಿ ಆಯ್ತು. ತುಂಬಾನೇ ಸೂಪರ್ ಆಗಿರುತ್ತೆ. ಎಲ್ಲಾ ಸಾರು ಜೊತೆನೂ ಇದನ್ನು ಕಾಂಬಿನೇಷನ್ ಆಗಿ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನಾ ಮಾಡಿದ ಇವತ್ತಿನ ಅಡುಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಧನ್ಯವಾದ.